ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಒಂದು ಸಖತ್ತಾಗಿರುವಂತಹ ಅಡುಗೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ರಾಜ್ಮಾ ಮಸಾಲ ಅಂತ ಹೇಳಿ. ಇದನ್ನು ಯಾವುದೇ ತಿಂಡಿ ಮಾಡಿ ಇದರ ಒಟ್ಟು ತಿಂದರೆ ಸೂಪರ್ ಆಯ್ತಾ. ಬನ್ನಿ ಹೇಗೆ ಮಾಡುದು ನೋಡುವ. ಇದನ್ನು ಎಲ್ಲರೂ ಮಾಡುತ್ತೀರಾ, ಆದ್ರೆ ನಾನು ತುಂಬಾ ಸುಲಭವಾಗಿ ಕಡಿಮೆ ಸಾಮಗ್ರಿ ಹಾಕಿ ಮಾಡಿ ತೋರಿಸುವುದು. ಮೊದಲು ಕುಕ್ಕರಿಗೆ ಅರ್ಧ ಕಪ್ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿದ ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು, 2 ನೀರುಳ್ಳಿ ಕಟ್ ಮಾಡಿದ್ದು, ಮತ್ತೆ 2 ಟೊಮ್ಯಾಟೊ ಪೇಸ್ಟ್ ಮಾಡಿ ಹಾಕಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ಮಸಾಲೆ ಹಾಕ್ಬೇಕಲ್ಲ, 4 ರಿಂದ 5 ಟೇಬಲ್ ಸ್ಪೂನು ಸಾಂಬಾರ್ ಮಸಾಲ ಪೌಡರ್. ಇದನ್ನು ನಾನು ಮನೆಯಲ್ಲೇ ಮಾಡಿದಂತ ಮಸಾಲ ಪೌಡರ್ ಆಯ್ತಾ. ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹುಡಿ, 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಹುಡಿ, ಮತ್ತೆ 4 ತುಂಡು ಬಿರಿಯಾನಿ ಎಲೆ. ಇದನ್ನು ಇದ್ರೆ ಮಾತ್ರ ಹಾಕಿ ಚೆನ್ನಾಗಿ ಪರಿಮಳ ಬರ್ತದೆ ಅಂತ ಹೇಳಿ ನಾನು ಹಾಕಿದ್ದೇನೆ ಅಷ್ಟೇ. ಈಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈಗ ಎಲ್ಲವೂ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದ ಮೇಲೆ ನೆನೆಸಿಟ್ಟ ರಾಜ್ಮವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ ಮೇಲೆ 4 ರಿಂದ 5 ಲೋಟ ನೀರು ಹಾಕಿ ಕುಕ್ಕರ್ ಮುಚ್ಚಿ 4 ರಿಂದ 5 ವಿಸಿಲ್ ಕೂಗಿಸ್ಬೇಕು. ಈ ರಾಜ್ಮವನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದಾಯ್ತಾ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕುಕ್ಕರ್ನಿಂದ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿದ್ದೇನೆ. ಮತ್ತೆ ಅದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕುವ. ಲಾಸ್ಟಿಗೆ 1 ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಾಜ್ಮಾ ಮಸಾಲ ರೆಡಿ. ಕೊನೆಯ ತನಕ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.